ಇಲ್ಲ ಒಂದೇ ಒಂದೇ ಇಲ್ಲ ಇಲ್ಲ ನಾಳೆ ಬರ್ತೀನಿ ಹೇಳೋದು ನಾನೊಂದ್ಸರಿ ಮಾತಾಡ್ತೀನಿ. ದಿವಂಗತ ಚೇರ್ಮನ್ ಮುದ್ದರಾಮಯ್ಯನವರ ಮಗ ಪದ್ಮನಾಭಯ್ಯ ಅವರು ಪ್ರಭಿ ಅಂತ ನೋಡಿ. ನಮಗೆ ಜ್ಞಾಪಕ ಇಲ್ಲ ಊರಬ್ಬ, ನಾವು ಕೊಂಡೋತ್ಸವ ಮಾಡಿ ನಮಗೆ ಜ್ಞಾಪಕ ಇಲ್ಲ. ಇದು ಅದ್ಧೂರಿಯಾಗಿ ನಡೀತಾ ಇದೆ. ಇನ್ನು ನಾಳೆ 11 ದೇವರುಗಳ ಹೂವಿನ ಪಲ್ಲಕ್ಕಿಯ ಮೆರವಣಿಗೆ ಇದೆ. ಈ ನಮ್ಮ ಜನಗಳು ತುಂಬ ಸಂತೋಷದಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶಾಂತಿ ರೀತಿಯಿಂದ ಆಚರಿಸಿ ಈ ನಮ್ಮ ಕನಕಪುರ ರಸ್ತೆಯಲ್ಲಿ ಇದು ನಮ್ಮ ಪುರಾತನ ದೇವಸ್ಥಾನ, ನಮ್ಮ ಮಾರಮ್ಮ ಮತ್ತು ಕಾಲಭೈರೇಶ್ವರ ದೇವಸ್ಥಾನ ನೂರಾರು ವರ್ಷಗಳ ಹಳೆಯದ ಈ ದೇವಸ್ಥಾನ ಜೀರ್ಣೋದ್ಧಾರ ನಾವು ಮಾಡಿ ಈಗ ಮೊದಲನೇ ವರ್ಷದ ಊರಬ್ಬವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ. ಈ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನಮ್ಮ ಭಕ್ತ ಮಂಡಳಿ ಪರವಾಗಿ ಈ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ವಂದನೆಗಳನ್ನು ತಿಳಿಸ್ತೇವೆ. ಮಾರಮ್ಮ ದೇವಸ್ಥಾನ ತುಂಬ ಪುರಾತನದು. ಮತ್ತು ಕಾಲಭೈರೇಶ್ವರ ಈ ರಸ್ತೆಯಲ್ಲಿ ಕನಕಪುರ ರಸ್ತೆಯಲ್ಲಿ ನಮ್ಮಲ್ಲೇ ಇರೋದು ಕಾಲಭೈರೇಶ್ವರ ದೇವಸ್ಥಾನ. ಮೊದಲಿಗೆ ಇಲ್ಲಿ ತುಂಬ ಅದ್ದೂರಿಯಾಗಿ ನಡೀತಾ ಇತ್ತು. ಅದೇ ರೀತಿ ನಾವು ಈ ವರ್ಷ ಮೊದಲನೇ ವರ್ಷದ ದೊಡ್ಡ ಊರಬ್ಬವನ್ನು ನಾವು ಅದ್ದೂರಿಯಾಗಿ ಮಾಡಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಮತ್ತು ನಮ್ಮ ಗ್ರಾಮಸ್ಥರ ಅಕ್ಕಪಕ್ಕದ ಎಲ್ಲ ಭಕ್ತಾದಿಗಳ ಒಂದು ಅಭಿಮಾನದಿಂದ ನಡೀತಾ ಇದೆ. ಗಿರೀಶ್ ಗೌಡ ಅಂತ ಕನಕಪುರದ ಗ್ರಾಮಸ್ಥ. ಈ ದೇವ್ರ ಕಾರ್ಯ ಸುಮಾರು ಒಂದು 100 ವರ್ಷದ ಹಿಂದೆ ಏನೋ ಮಾಡಿದ್ರು ಅಂತ ಕೇಳ್ಪಟ್ಟೆ. ನಮ್ಮ ತಂದೆ ಕೇಳಿದಾಗ ನನಗೂ ಜ್ಞಾಪನ ಇಲ್ಲಪ್ಪ, ಈ ಊರಬ್ಬ ಆಗಿರೋದು ತುಂಬ ಹಳೇದೆ ಅಂತ ಅಂದಾಗ ನಮಗೆ ಅನಿಸ್ದಂಗೆ ಒಂದು 100 ವರ್ಷ ಆಗಿರಬೇಕು ಈ ಗ್ರಾಮ ದೇವತೆದು ಪೂಜೆ ಆಚರಣೆ ಈ ಕನಕಪುರದಲ್ಲಿ ಮಾಡಿ. ಹಳೆ ದೇವಸ್ಥಾನ ಇತ್ತು, ಇದು ತುಂಬ ಹಳೆ ದೇವಸ್ಥಾನ ಇತ್ತು. ಇಲ್ಲಿ ಜೀರ್ಣೋದ್ಧಾರ ಮಾಡಿ ಈ ವರ್ಷ ಹೊಸದಾಗಿ ನಾವು ಊರಬ್ಬ ಅಂತ ಮಾಡಿದ್ದೀವಿ. ಗ್ರಾಮಸ್ಥರು ಎಲ್ಲರೂ ತುಂಬ ಸಹಕರಿಸಿದ್ದಾರೆ, ಸಮಾಧಾನವಾಗಿ ತಾಳ್ಮೆಯಿಂದ ಭಾರಿ ಖುಷಿ ಆಗ್ತಿದೆ. ಅದರಿಂದ ನಮಗೆ ಇದನ್ನು ನೋಡಲು ಒಂದು ಅವಕಾಶ ಸಿಗ್ತಲ್ಲ ಅಂತ ಒಂದು ಪುಣ್ಯ. ಆಮೇಲೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಅಣ್ಣಮ್ಮನ ಬೇರೆ ಈ ವರ್ಷ ಜೀರ್ಣೋತ್ಸವ ದಿನನೇ ತಂದಿರೋದು, ಅದು ಇನ್ನೂ ಒಳ್ಳೆಯ ಸಂತೋಷದ ವಿಷಯ. ಆಮೇಲೆ ನಾವು ಗ್ರಾಮದ 11 ದೇವರನ್ನು ಮೆರವಣಿಗೆ ಮಾಡಬೇಕು ಅಂತ ನಮ್ಮ ಊರವರೆಲ್ಲ ಪಲ್ಲಕ್ಕಿ ಇದು ಮಾಡಿ ತೇರು ಕಟ್ಟಿ ರೆಡಿ ಮಾಡಿದ್ದಾರೆ. ನಾಳೆಯಿಂದ ಪಲ್ಲಕ್ಕಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾವು ಮುಂದೆ ನೋಡ್ತಾ ಇದ್ವೋ ಇಲ್ವೋ, ನಮಗಿದೊಂದು ಸೌಭಾಗ್ಯ ಈ ಜನ್ರೇಷನ್ಗೆ ಈ ನಮ್ಮೂರ ಹಬ್ಬ ಅನ್ನೋದು ಸಿಕ್ಕಿರೋದು. ಅದರಿಂದ ನಂಗೆ ಭಾಳ ಸಂತೋಷ ಇದೆ. ಆಮೇಲೆ ಇಲ್ಲಿ ಕೆಲಸ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ. ಯಾರು ನಮ್ಮ ಅರುಣ್ ಕುಮಾರ್ ಅಂತ, ಅಮೃತರಾಜ್ ಅಂತ, ಆರ್ಯ ಶ್ರೀನಿವಾಸ್ ಅಂತ, ಸುಮಾರು ನಮ್ಮ ಪದ್ಮನಾಭ ಅಯ್ಯ ಅಂತ, ಆಮೇಲೆ ಸುಮಾರು ನಮ್ಮ ಉಮೇಶ್ ಅವರು ಎಲ್ಲರೂ ಸಾಕಷ್ಟು ಊರೇ ಎಲ್ಲರೂ ನಮ್ಮ ಊರು ಮುನ್ಸಮ್ಮಣ್ಣವ್ರ ಮಗ ಇವರು ಕೃಷ್ಣಮೂರ್ತಿ ಅಂತ, ಇವರು ನಮ್ಮ ರಾಜೇಶ್ ಅಂತ, ಹೀಗೆ ಸಾಕಷ್ಟು ಜನ ನಮ್ಮೂರಲ್ಲಿ ಈ ಆಚರಣೆಗೆ ನಮ್ಮಲ್ಲಿ ಯಾವುದೇ ತಂಟೆ ತಕರಾರಿಂದ ಎಲ್ಲರೂ ಸುಗಮವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇದು ಭಾಳ ನನಗೆ ಖುಷಿಯಾಗಂಥ ಸಂತೋಷ. ನನಗೆ ಏನಲ್ಲಿ ಖುಷಿ ಆಗ್ತಿದೆ ಅಂದರೆ, ಎಲ್ಲರೂ ಒಮ್ಮತವಾಗಿ ಕೆಲಸ ಮಾಡ್ತಿದ್ದಾರೆ. ಯಾರೂ ಭೇದ ಭಾವ ಇಟ್ಕೊಂಡು ರಾಜಕೀಯನ ಇಲ್ಲಿ ತಂದಿಲ್ಲ. ಆಮೇಲೆ ಬ್ಯಾನರ್ಗಳು ಈ ಸತಿ ನಾವು ಯಾರು ರಾಜಕೀಯವಾಗಿ ಬ್ಯಾನರ್ಗಳು ಹಾಕಿಲ್ಲ. ಯಾಕೆಂದರೆ ಗ್ರಾಮಸ್ಥರು ಒಮ್ಮತವಾಗಿ ಬಂದು ಕೆಲಸ ಮಾಡಿ ಉದ್ದೇಶಕ್ಕೆ ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿದೆ. ಕನಕಪುರ ಒಗ್ಗಟ್ಟಾಗಿ ಒಂದು ಊರಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕಾದಂಥ ಸಂತೋಷ ನನಗೆ ಇನ್ನೆಲ್ಲೂ ಬೇರೆ ಊರುಗಳಲ್ಲಿ ತುಂಬ ನೋಡಿದ್ದೀನಿ. ಈ ಆಚರಣೆ ಮಾಡಬೇಕಾದ್ರೆ ಅವು ಇವು ಬ್ಯಾನರ್ಗಳು ಇವು, ನಮ್ಮಲ್ಲಿ ಆ ಥರ ಯಾವೂ ಇಲ್ಲ. ಎಲ್ಲ ಅಣ್ಣ ತಮ್ಮದಿರಾಗಿ ನಿಂತು ನಮ್ಮಲ್ಲಿ ಎಲ್ಲ ಜನಾಂಗದವರು, ಈ ಸಹಿತ ಜನಾಂಗದವರು, ನಮ್ಮ ಕುರುಬರು ಜನಾಂಗದವರು, ಗೌಡು ಜನಾಂಗದವರು, ನಮ್ಮ ಎಲ್ಲ ಜನಾಂಗದವರು ಇಲ್ಲಿ ಸೇರಿ ಆಚರಣೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಯಾವುದೋ ತೊಂದರೆ ಇಲ್ಲ. ನನಗೆ ಖುಷಿಯಾಗಿದೆ ಈ ಹಬ್ಬ ಆಚರಣೆ ನೋಡೋದು. ಜಗನ್ನಾಥ ದೇವಪ್ಪ. ನಾವು ಈ
ಊರಿನಲ್ಲೇ ಇದ್ದೋದು. ಈಗ ಬೇರೆ ಕಡೆ ವಾಸವಾಗಿದ್ದೀವಿ. ಆದರೂ ಈಗ ನಾನು ನನ್ನ ತಮ್ಮನ ಮನೆಯೆಲ್ಲ ಇಲ್ಲೇ ಇದೆ. ಈ ದೇವಸ್ಥಾನ ಬಹಳ ಪುರಾತನವಾದದ್ದು. ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ಕೊಂಡ ಹೋಮ ಇವುಗಳೆಲ್ಲ ನಡೀತಾ ಇದ್ದವು. ಆದರೆ 100 ವರ್ಷಗಳ ಈಚೆ ಯಾವುದೇ ರೀತಿಯೆಲ್ಲ ಪೂಜೆ ಇವೆಲ್ಲ ಇದು ಈ ಶಿಥಿಲ ಆಗೋಗ್ಬಿಡ್ತು ಈ ದೇವಸ್ಥಾನ. ಆದರೂ ನಾವುಗಳು ಹುಡುಗರಿಂದ ಸಣ್ಣ ಹುಡುಗರಾಗಿಂದ ಈ ದೇವಸ್ಥಾನದಲ್ಲಿ ಪೂಜೆ ಅವು ಮಾಡ್ಕೊಂಡು ಬರ್ತಾಯಿದ್ದು. ದೇವ್ರದ್ದು ಅದೇ ಶಕ್ತಿ ಇತ್ತು, ಅದೇ ಇತ್ತು. ಈ ದೇವಸ್ಥಾನಕ್ಕೆ ಪೂಜೆ ಮಾಡೋರು ನಮ್ಮೂರನ್ನು ಹಿರಿಯರು, ಅವರ ತಾತ ಕಾಲದಿಂದನೂ ಅವ್ರು ನೋಡ್ತಾ ಇದ್ದೀನಿ. ಅವರು ವೆಂಕಟರಮಣಪ್ಪ ಅಂತ, ಅವರು ಜ್ಯೋತಿಷಾಸ್ತ್ರ ಇವೆಲ್ಲ ಹೇಳ್ತಾಯಿದ್ರು. ಆ ಕಾಲದಿಂದನೂ ಅವರೇನೇ ಇಲ್ಲಿ ಪೂಜೆ ಮಾಡ್ತಾರೆ. ಅವ್ರ ನಂತರ ಅವರ ಮಕ್ಕಳು ಬಂದರು. ಈಗ ಮೊಮ್ಮಕ್ಕಳುಗಳು ಸೊಸೈದಿರು ಎಲ್ಲರೂ ಈ ದೇವಸ್ಥಾನದ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಊರಿನ ಗ್ರಾಮಸ್ಥರು, ಊರಿನ ಹಿರಿಯರು, ಊರಿನ ಎಲ್ಲ ಕುಟುಂಬಗಳವರು ಸೇರಿಕೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಈಗ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರೆ ಪ್ರಥಮ ಬಾರಿಗೆ ಈ ಕೊಂಡ ಈ ಊರಹಬ್ಬ ಅಂತೇಳಿ ಮಾಡ್ತಾಯಿದ್ದಾರೆ. ಊರಹಬ್ಬ ಮಾಡಿ ನಮ್ಮ ಈ ಊರಿನಲ್ಲಿ 100-120 ವರ್ಷ ಆಗಿದೆ. ಯಾಕಂದರೆ ನಮ್ಮ ತಂದೆಯವರಿಗೆ ಈ ಊರಹಬ್ಬ ಮಾಡಿರೋದು ಸರಿಯಾಗಿ ಗೊತ್ತಿಲ್ಲ. ಅಂದರೆ ನಮ್ಮ ತಾತವ್ರ ಕಾಲದಲ್ಲಿ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು ಅಷ್ಟೇ. ನನಗೆ ಈ ರೀತಿ ಇದು ಮಾರಮ್ಮ ಅನ್ನೋದು ಭಾಳ ಊರಿನ ಮುಖ್ಯ ದೇವರಿದೆ. ಈ ನಂತರದಲ್ಲಿ ಶಿವ ವಜ್ರಮೇಶ್ವರ ಅಂತ ಮಾಡ್ತಾಯಿದ್ರು. ಈಗ ಕಾಲಭೈರವೇಶ್ವರ ಅಂದ್ಬಿಟ್ಟು ಶಿವನನ್ನು ಸೇರಿಸಿ ಈ ದೇವಸ್ಥಾನನ ಇವಾಗ ನಿರ್ಮಾಣ ಮಾಡಿದ್ದಾರೆ. ಇದು ಈ ಊರಿನ ಹಿಂದಿನ ಕಥೆ, ಇದು ಈಗಿನ ಕಥೆ ಅಂತ. ನಾವು 30 ವರ್ಷದಿಂದ ಇದೇ ಊರಲ್ಲಿದ್ದೀವಿ. ಅಂದರೆ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಯಾಕೆ ಅಂದರೆ ಇಂಥದ್ದೊಂದು ಹಬ್ಬ ನೋಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಒಳ್ಳೆಯ ಊರು, ಎಲ್ಲರಿಗೂ ಆಶ್ರಯ ಕೊಟ್ಟಿದೆ. ನಾವು ಇಲ್ಲಿಂದ ಬಂದವರು ಅಂತ ಯಾವತ್ತೂ ನಮ್ಗೆ ಆ ಥರ ಈ ಊರಿನವರು ಗ್ರಾಮದವರು ಸುಧಾ ನಮ್ಗೆ ಏನೂ ಹೇಳಿಲ್ಲ ಇದುವರೆಗೆ. ಐನೂರೇ ಅಂತ ಬಾಯಿ ತುಂಬ ಕರೀತಾರೆ. ಇದೊಂದು ಹಬ್ಬ ನೋಡಬೇಕಾದ್ರೂ ನಮ್ಮ ಪುಣ್ಯ. ಬಂದವ್ರಿಗೆಲ್ಲ ನೋಡಿ ಪ್ರಸಾದ ಕೊಡ್ತಾಯಿದ್ದಾರೆ, ಮೊಸರನ್ನ, ಇದು ಒಳ್ಳೆ ದರ್ಶನ ಆಗ್ತಾಯಿದೆ, ಅನ್ನಮ್ಮ ಎದ್ದು ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ಇವೆಲ್ಲ ನೋಡ್ತಿದ್ರೆ ನಮ್ಮ ಪಾವನವಾಗುತ್ತೆ ಅನ್ನೋಕ್ಕೆ ನಮ್ಮ ಮನಸ್ಸು, ನಮ್ಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ಈ ಊರಿಗೆ ಬಂದು ನಮ್ಗೆ ಒಳ್ಳೆಯ ಗೌರವ ಸಿಕ್ಕಿದೆ. ತುಂಬ ಸಂತೋಷ ಅನಿಸುತ್ತೆ ನಿಜವಾಗ್ಲೂ. ತುಂಬ ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಇದನ್ನು ಆಚರಿಸ್ತಾ ಮಾಡ್ತಿದ್ದಾರೆ. ಕೊಂಡೆ ಆಯಿತು, ಯಾರೂ ನೋಡೇ ಇರಲಿಲ್ಲ ಅಂತಾರೆ. ಆ ನೋಡೋ ಭಾಗ್ಯ ನಮಗೆ ಸಿಗ್ತಲ್ಲ, ಅದೇ ನಮಗೊಂದು ಸಂತೋಷ. 70-80 ವರ್ಷದಿಂದ ನಾವು ನೋಡೇ ಇಲ್ಲ ಅಂತಾರೆ. ಇವಾಗ ಇದನ್ನೆಲ್ಲ ನೋಡಿದ್ರೆ ನಮ್ಮ ಭಾಗ್ಯ ಅಂತ ಅನಿಸುತ್ತೆ. ನಿಜವಾಗೂ ನಮ್ಮ ಅದೃಷ್ಟ. ಒಳ್ಳೆಯದಾಗಲಿ. ಮಾರ ಶ್ರೀನಿವಾಸ್ ಅವರು, ನಮ್ಮ ಊರು ಗ್ರಾಮದವರು, ನಮ್ಮ ಅರುಣ್ ಕುಮಾರ್ ಅವರು ಎಲ್ಲರೂ ನಿಂತು ಸಹಕಾರ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಸರ್. ಒಳ್ಳೆಯದಾಗಲಿ ಸರ್.